ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. ಪಾಪಿಗಳು ಕಿಡ್ನಾಪ್ ಮಾಡಿ, ಅತ್ಯಾಚಾರ ಮಾಡಿ, ಕೊಲೆ ಮಾಡಿ ಮುಚ್ಚಾಕದಂತ ಆ ಹೆಣ್ಣು ಮಕ್ಕಳ ಆತ್ಮದ ಒಂದು ಆತ್ಮ ಇಲ್ಲಿ ಬರ್ಲಿ, ಇಲ್ಲಿ ಬರ್ಲಿ. ಜಗಣ, ನಿನಗೆ ಕೈ ಮುಗಿತೀನಿ. ಸೀರಿಯಸ್ ಆಗಿ ಹೋಗ್ತಾ ಇರೋ ಮ್ಯಾಟ್ರನ್ನ ದಯವಿಟ್ಟು ಕಾಮಿಡಿ ಪೀಸ್ ಮಾಡಿ, ಕಾಮಿಡಿ ಥರ ಮಾಡೋಕ್ಕೆ ಹೋಗ್ಬೇಡ ಯಾವುದೇ ಮ್ಯಾಟ್ರನ್ನ. ನಿಜವಾಗ್ಲೂ ನನಗೂ ಆಸೆ ಇದೆ ನಿಮ್ಮ ಲಾಯರ್ ವೃತ್ತಿನಲ್ಲಿ ನಿಮ್ಮ ಕ್ಲೈಂಟ್ ಜೊತೆ ವಿಡಿಯೋ ಮಾಡಿ, ನಿಮ್ಮ ಕ್ಲೈಂಟ್ನ ತೊಂದರೆಗಳನ್ನ ವಿಡಿಯೋ ಮಾಡೋದನ್ನು ಈ ಹಾಳಾದ ಕಣ್ಣಲ್ಲಿ ನೋಡಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ನಿಮ್ಮನ್ನ ಕೋರ್ಟ್ ಮುಂದೆಗಡೆ ನೀವು ನ್ಯಾಯಕ್ಕಾಗಿ ನಿಮ್ಮ ಕ್ಲೈಂಟ್ಗೋಸ್ಕರ ಓಡಾಡ್ತಿರಲ್ಲ, ಆ ವಿಡಿಯೋ ನೋಡಬೇಕು ಅಂತ ನಾನು ತುಂಬ ಆಸೆ ಪಡ್ತಾ ಇದ್ದೀನಿ. ನಿಮಗೆ ಬಡವ್ರ ಬಗ್ಗೆ ತುಂಬ ಆಸಕ್ತಿ ಇದೆ. ನೀವು ಯಾರಿಗೆ ನ್ಯಾಯ ಕೊಡಿಸ್ತಿರಲ್ಲ ಅವ್ರ ಹತ್ರ ಫೀಸ್ನ ಕಡಿಮೆ ದುಡ್ಡಲ್ಲಿ ಇಟ್ಕೊಂಡು ಅವರಲ್ಲಿರೋ ಪ್ರಾಬ್ಲಮ್ನ ನೀವು ಇದೇ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ. ನಿಜವಾಗ್ಲೂ ನನಗೂ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಇಲ್ಲಿ ಪ್ರಕರಣಕ್ಕೆ ನ್ಯಾಯ ಸಿಗೋ ಥರ ಓಡಾಡ್ತಾ ಇದ್ದಾರೆ. ನಿಮ್ಮ 2-3 ಸಲ ಜೈಲಿಗೆ ಕಳಿಸಿದಾಗ ನಿಮ್ಮ ವಿಚಾರದಲ್ಲೇ ನೀವು ಮಾಟ ಮಂತ್ರ ಮಾಡಿಸಿ ಯಾವ ರೀತಿ ಆಚೆ ಬಂದ್ರಿ ಅಥವಾ ಅದರಿಂದ ಯಾವ ರೀತಿ ತಪ್ಪಿಸ್ಕೊಂಡ್ರಿ ಜೈಲಿಗೆ ಹೋಗದೇ ಇರೋ ಥರ ಅಂತ ಈ ಹಾಳಾದ ಕಣ್ಣಲ್ಲಿ ನಾವು ನೋಡಿದ್ದೀವಿ. ದಯವಿಟ್ಟು ಪ್ರಕರಣನ ಕಾಮಿಡಿ ಪೀಸ್ ಥರ ತೊಗೊಂಡು ಹೋಗ್ಬೇಡಿ. ಸೀರಿಯಸ್ ಆಗಿ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಅವರು ತಪ್ಪಿಲ್ಲ ಅಂತ ಅವರು ಆ ಕಡೆಯಿಂದನೂ ನಮ್ಮ ಕಡೆಯಿಂದನೂ ಏನೂ ತಪ್ಪಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. SIT ಕೊಟ್ಟಿದ್ದಾರೆ. ದಯವಿಟ್ಟು ಈ ಪ್ರಕರಣನ ಈ ಥರ ಕಾಮಿಡಿ ಪೀಸ್ ಥರ ಎಲ್ಲ ಮಾಡಬೇಡ ಜಗಣ. ದಯವಿಟ್ಟು ನಿಮ್ಮ ಕ್ಲೈಂಟ್ ವೀಡಿಯೋಗಳು ಮಾಡಿ. ನಿಮಗೆ ನಿಮ್ಮ ನ್ಯಾಯ ಕೇಳಿಕೊಂಡು ನಿಮ್ಮ ಹತ್ರ ಬರ್ತಾರಲ್ಲ ನಿಮ್ಮ ಕ್ಲೈಂಟ್ಗಳು, ಅವ್ರ ವಿಡಿಯೋ ಮಾಡಿ. ಆವಾಗ ನಿಜವಾಗ್ಲೂ ನೀವು ಗ್ರೇಟ್. ನಾನು ಅಂದರೆ ಯಾರಿದು? ನಾನು ಹೆಸರು ಮಾತ್ರ ಹೇಳಲ್ಲ. ನನಗಾಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು, ಅದಕ್ಕೆ ನಾನು ಒಬ್ಬಳೇ ಬಂದಿದ್ದೀನಿ ಅಂತ ಹೇಳಲ್ಲ. ನನ್ನ ಜೊತೆ ಸುಮಾರು ಜನ ಬಂದಿದ್ದಾರೆ. ನಾನು ನನ್ನ ಹೆಸರು ಮಾತ್ರ ಯಾವುದೇ ಕಾರಣಕ್ಕೂ ಹೇಳಲ್ಲ. ನಿನ್ ಜೊತೆ ಅತ್ಯಾಚಾರ ಆಯ್ತಾ? ಆಯ್ತು. ನಿನ್ ಜೊತೆ ಕಿಡ್ನಾಪ್ ಆಯ್ತಾ? ಆಯ್ತು. ನಿನ್ನ ಅವ್ರ ಆಳುಗಳು ಕೊಂದು ಸಾಯಿಸಿದ್ರ? ಸಾಯಿಸಿದ್ರು. ನಿನ್ನ ಇನ್ನೊಬ್ಬ ಮುಚ್ಚಾಕದ್ನ? ಸತ್ಯ. ಎಷ್ಟು ವರ್ಷ ಆಯ್ತು ನಿನ್ ಸತ್ತು? ನಾನು ಇವಾಗ ಸುಮಾರು ವರ್ಷಗಳಾಯ್ತು, ಆದ್ರೂ ಕೂಡ ನನಗೆ ನ್ಯಾಯ ಅನ್ನೋದು ಸಿಕ್ಕಿಲ್ಲ. ನೀನು ಒಂದೇ ಆತ್ಮ ಇದೆಯಾ ಅಥವಾ ಅಲ್ಲಿ ಇನ್ನೂ ಹೆಚ್ಚಿನ ಆತ್ಮಗಳು ಇದೇ ರೀತಿ ಕೊಲೆಯಾಗಿ ಅತ್ಯಾಚಾರ ಆಗಿ ಸತ್ತು ಅಲ್ಲೇ ಸುತ್ತಾಡ್ತಾ ಇದ್ದಾರ? ನಾನಂತ ಅಲ್ಲ, ಸುಮಾರು ಆತ್ಮಗಳಿದ್ದಾವೆ. ಎಷ್ಟು ಅಂದಾಜು? 500, 100, 1000, ಲಕ್ಷಾಂತರ ಜನರಿದ್ದಾರೆ. ಜನರ ಆತ್ಮಗಳ. ಜನ ಅಂದ್ರೆ ಜೀವ ಇರಬೇಕು. ಆತ್ಮ ಅಂತಂದ್ರೆ ಕಣ್ಣಿಗೆ ಕಾಣದ್ದು, ಆದ್ರೆ ನೊಂದ ಆ ಆತ್ಮ ಇದೆಯಾ ಅಲ್ಲಿ? ನಿನ್ನ ಜೊತೆ ಏನಾಯ್ತು? ಅತ್ಯಾಚಾರ ಆಯ್ತಾ? ಅತ್ಯಾಚಾರವೂ ಆಯ್ತು. ಆನಂತರ ಕಿಡ್ನಾಪ್ ಮಾಡಿದ್ರ? ನಿನ್ನ ಕಿಡ್ನಾಪ್ ಕೂಡ ಮಾಡಿದ್ರು. ನಿನ್ನ ಕೂಡ ಹಾಕಿದ್ರ? ನಿನ್ನ ಎಲ್ಲಿ ಮಣ್ಣು ಮಾಡಿದ್ರು? ಕಾಡಲ್ಲಿ ಮಣ್ಣು ಮಾಡಿದ್ರ? ಕಾಡಲ್ಲೇ ಮಣ್ಣು ಮಾಡಿರೋದು. ನಿನ್ನ ಮಣ್ಣು ಮಾಡಿದವನ ಹೆಸರು ಹೇಳ್ಬೋದಾ? ಅವನ ಹೆಸರು ಹೇಳಕ್ಕಾಗತ್ತಾ? ಅವನ ಹೆಸರು ಭೀಮಾನ. ಈಗ ಕಂಪ್ಲೇಂಟ್ ಕೊಟ್ರ ಭೀಮಾನ ನಿನ್ನ ಮಣ್ಣು ಮಾಡಿದ್ದು? ಭೀಮಾ. ಭೀಮಾ ಇಷ್ಟು ದಿನ ಬರ್ದೆ, ಈಗ ಯಾಕೆ ಬಂದಿದ್ದಾನೆ? ಎಲ್ಲ ಕೂಡ ನ್ಯಾಯ ಇವಾಗ ಸಿಗುವ ಟೈಮ್ ಬಂದಿದೆ, ಅದಕ್ಕೋಸ್ಕರ. ನೀವು ಈ ಭೂಮಿಯನ್ನ ಈ ಆತ್ಮಗಳು ಬಿಟ್ಟೋಗಕ್ಕೆ ಏನಾಗ್ಬೇಕಾಗಿದೆ? ನಮಗೆ ನ್ಯಾಯ ಸಿಗಬೇಕು. ನ್ಯಾಯ ಅಂದ್ರೆ ಏನು? ನಿಮ್ಮನ್ನ ಅತ್ಯಾಚಾರ ಮಾಡಿದವನು, ಕಿಡ್ನಾಪ್ ಮಾಡಿದವನು, ಕೊಲೆ ಮಾಡಿದವನಿಗೆ ಶಿಕ್ಷೆ ಆಗ್ಬೇಕು ನ್ಯಾಯಯುತವಾಗಿ, ಅಲ್ವಾ? ಶಿಕ್ಷೆ ಆಗ್ಬೇಕು. ನಮ್ಮ ಆತ್ಮಕ್ಕೆ ಶಾಂತಿ ಅನ್ನೋದು ಸಿಗ್ಲೇಬೇಕು. ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಈ ಭೂಮಿ ಬಿಟ್ಟು ಹೋಗಲ್ವಾ? ಇಲ್ಲ, ಹೋಗಲ್ಲ. ಎಲ್ಲರೂ ಕೂಡ ರಕ್ತ ಕಟ್ಕೊಂಡು ಸಾಯ್ತಾರೆ. ಸಾಕು 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 ಸಾಕು. ಇನ್ನ ಎಲೇ ಆತ್ಮವೇ, ನಿನಗೆ ಒಂದು ನನ್ನ ಪ್ರಣಾಮಗಳು. ಹೋಗು, ಇಲ್ಲಿಂದ ಹೊರಟು ಹೋಗು. ನಿನ್ನ ಆತ್ಮಕ್ಕೆ ಶಾಂತಿ ಸಿಗುವ ಸಮಯ ಬಂದಿದೆ. ನಿನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನೀನೇ ಹೇಳೋ ಪ್ರಕಾರ ರಕ್ತಕಾರಿ ಸಾಯ್ತಾರೆ. ಅವ್ರಿಗೆ ಈ ಒಂದು ಪರಿಸರ, ಈ ಒಂದು ದೈವ ಶಿಕ್ಷೆ ಕೊಡುತ್ತೆ. ಹೋಗ್ತೀಯಾ? ನ್ಯಾಯ ಕೊಡಿಸಿ ಹೋಗ್ತೀಯಾ ಈ ಪ್ರಪಂಚ ಬಿಟ್ಟು? ಹೋಗ್ತೀನಿ. ನನ್ ನ್ಯಾಯ ಸಿಕ್ಕಿದ್ರೆ ಮಾತ್ರ ಹೋಗೋದು. ಓಕೆ, ನಿನಗೆ ನ್ಯಾಯ ಸಿಗುತ್ತೆ. ನ್ಯಾಯ ಕೊಡೋ ಸಮಯ ಬಂದಿದೆ. ದಯಮಾಡಿ ಈ ಪ್ರಪಂಚದಿಂದ ನಿರ್ಗಮಿತವಾಗಿರಿ. ಈ ಒಂದು ವ್ಯವಸ್ಥೆನಲ್ಲಿ ಈ ಸರ್ಕಾರ ನಿಮಗೆ ನ್ಯಾಯ ಕೊಡುತ್ತೆ ಅಂತ ನಾನು ಭರವಸೆ ಕೊಡ್ತೇನೆ. ಹೋಗ್ತೀಯಾ? ಓಕೆ, ಹೋಗಿ ಬಾ ತಾಯಿ, ಹೋಗಿ ಬಾ.